ಅಗಸ್ತ್ಯ ಸರ್ ಧ್ವನಿ ಕೇಳಿದ್ರೆ ಅವ್ರು ತುಂಬ ಸಂಕಟ ಪಡ್ತಿದ್ದಾರೆ ಅನಿಸ್ತದೆ. ಹೇಗಾದರೂ ಮಾಡಿ ಆದಷ್ಟು ಬೇಗ ನಾನು ಅವ್ರನ್ನ ಹುಡುಕ್ಲೇಬೇಕು. ಅಲ್ಲ ಮೇಡಮ್, ಕರಿತಾ ಇದ್ರು ಒಳ್ಳೆ ಗೂಡಿ ತರ ನುಗ್ತಾ ಇದ್ದೀರಲ್ಲ. ಕಾವೇರಿ, ಒಳ್ಳೆ ಪುಣ್ಯಕೋಟಿ ಹಸು ತರ ಇದ್ದೆ. ಮುಂದೆ ಬಂದ್ರೆ ಹಾಯ್ತಾ ಇರ್ಲಿಲ್ಲ, ಹಿಂದೆ ಬಂದ್ರೆ ಒದಿತಾ ಇರ್ಲಿಲ್ಲ. ಆದ್ರೆ ಈಗ ಒಳ್ಳೆ ಗೂಳಿ ತರ ಗುಮ್ತಾ ಇದೆಯಾ? ಯಾವಾಗಾಯ್ತು ಈ ಚೇಂಜಸ್ ಎಲ್ಲ? ನೋಡು, ನಿಂತಾವ್ ಮಾತಾಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ನಂಗೆ ಟೈಮ್ ಇಲ್ಲ. ನಾನು ಬೇರೆ ಯಾವುದೋ ಯೋಚನೆಯಲ್ಲಿದ್ದೀನಿ. ಓಹೋ, ಮೇಡಮ್ ಅವರು ಯಾವುದೋ ಹರಕೆ ತೀರಿಸ್ಕೊಂಡು ಬಂದಿರೋ ಹಾಗಿದೆ. ಏನಂದ್ರು ನಿಮ್ ದೇವ್ರು? ನೀನು ಅಗಸ್ತ್ಯ ಒಂದಾಗ್ತೀರಾ ಅಂತ ಹೇಳಿದ್ರಾ? ಡೌರಾಣಿ, ಕಾವೇರಿ ಅಲ್ಲ ದುರ್ಗಿ ಅಂತ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಆಕ್ಚುಲಿ ಯು ನೋ ವಾಟ್, ನಾನು ನಿನ್ನ ಡೌರಾಣಿ ಹೇಳ್ಬೇಕು. ಯಾಕೆ ಹೇಳು? ಈಗ ಡವ್ ಮಾಡ್ತಿರೋದು ನೀನಲ್ವಾ? ಇಟ್ಸ್ ಓಕೆ, ಬೇರೆಯವ್ರ ಮುಂದೆ ಡವ್ ಮಾಡು. ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ನನ್ನ ಮುಂದೆ ಯಾಕೆ? ಇರು ಕಾವೇರಿ. ನಾನು ನಿಮ್ಮನ್ ಸರ್ಪ್ರೈಸ್ ಹೇಳೋಣ ಅಂತ ಕಾಯ್ತಾ ಇದ್ದೆ. ನೀನ್ ನೋಡಿದ್ರ ಸುಮ್ಮನೆ ಹೋಗ್ತಾ ಇದೆಯಲ್ಲ. ವಿಷಯ ಏನ್ ಗೊತ್ತಾ? ನಾನು ಆಸೆ ಪಟ್ಟ ಹಾಗೆ, ಈ ಮನೆಯವ್ರ ಆಸೆ ಪಟ್ಟ ಹಾಗೆ, ಅಗಸ್ತ್ಯ ಆಸೆ ಪಟ್ಟ ಹಾಗೆ, ಎಲ್ಲದಕ್ಕಿಂತ ಜಾಸ್ತಿ ನೀನು ಆಸೆ ಪಟ್ಟ ಅಲ್ಲ. ಅದಕ್ಕೆ ನನ್ನ ಮತ್ತೆ ಅಗಸ್ತ್ಯನ ಮದುವೆ ಮಾಡಿಸ್ತಾ ಇದ್ದಾರೆ. ಭಲೇ ಆಕ್ಟ್ ಮಾಡ್ತೀಯ ಕಣೆ. ನಿಂಗೇನು ಅನ್ನಿಸ್ತಾ ಇಲ್ವಾ? ಅದ್ರಲ್ಲಿ ಏನೈತಮ್ಮಿ, ನೀನು ಅವನ್ನ ಇಷ್ಟಪಡ್ತಾ ಇದ್ದೆ. ರಾತ್ರಿ ಎಲ್ಲ ಅವ್ನ ಫೋಟೋ ಹಿಡ್ಕೊಂಡು ಜಪಾನು ಮಾಡ್ತಾ ಇದ್ದೆ. ಈಗ ಅವನ ಮದ್ವೆನೂ ಆಗ್ತಾ ಇದೆಯಾ? ಅದ್ರಲ್ಲಿ ಏನಿದೆ? ಸೊ ನಮ್ಮ ಮದ್ವೆಲಿ ನೀನೇ ನಿನ್ನ ಕೈಯಾರ ತಾಳಿ ಎತ್ಕೊಡ್ತೀಯ? ಅಯ್ಯ ಅಷ್ಟೇಯ, ನಾನೇ ನನ್ನ ಕೈಯಾರ ತಾಳಿ ಎತ್ಕೊಡ್ತೀನಿ. ಅದು ಅಲ್ಲದೆ ಮದ್ವೆನೂ ನಿಂತು ನಾನೇ ಮಾಡ್ಬಿಡ್ತೀನಿ ಬಿಡು. ಇನ್ನ ಏನಾದರೂ ಇದೆಯಾ ಮೇಡಮ್? ಹಲೋ, ಎಲ್ಲ ಎಲ್ಲ ಮುಗಿದೋಯ್ತು. ಏನ್ಲ ಆಯ್ತು? ಯಾಕೆ ಗಾಬರಿ ಆಗಿದ್ಯಾ? ನಾಳೆ ರಿಲೀಸ್ ಆಗ್ತಾ ಇರತ್ತೆ. ಏನಾಯ್ತು ಗೌಡ್ರೆ? ಭೈರಾದೇವಿ ಜೈಲಿಂದ ಹೊರಗಡೆ ಬರ್ತಾವಳಂತೆ. ಏನ್ ಗೌಡ್ರೆ, ಭೈರಾದೇವಿ ಅವರು ಬರ್ತಾ ಇದ್ದಾರ? ಇನ್ನೂ ತುಂಬಾ ಒಳ್ಳೇದಾಯ್ತು. ಈ ಸಾರಿ ಅಮ್ಮನವ್ರ ಕೈಯಿಂದಲೇ ಉತ್ಸವ ನಡಿಬೇಕು. ಬನ್ನಿ ಮಾತಾಡ್ಕೊಳ್ಳೋಣ. ಇವಳು ಹೆಂಗೆ ಈಚೆಗೆ ಬರ್ತಾವಳೆ? ಇಲ್ಲ, ಇವಳು ಈಚೆ ಬಂದ್ರೆ ಎಲ್ಲ ಮುಗಿಸ್ಬಿಡ್ತಾಳೆ. ಎಲ್ಲ ಮುಗಿಸ್ಬಿಡ್ತಾಳೆ. ಈಗೇನು ಮಾಡವ?
ಆದ್ರೆ ಅತ್ತೆ ಬರ್ತಾರೆ ಅನ್ನೋ ವಿಷಯ ಏನೋ ಲಾಯರಪ್ಪ ಹೇಳವ್ರೆ. ಆದ್ರೆ ಅವ್ರನ್ನ ಬ್ಯಾಗ್ನೇ ಕರ್ಸು. ಇಷ್ಟು ವರ್ಷ ಆದ್ಮ್ಯಾಕೆ ಅವ್ರು ನನ್ನ ನೋಡ್ತಾರೆ, ನಾನು ಅವ್ರನ್ನ ನೋಡ್ತೀವ್ನಿ. ನಾನು ಅದೆಷ್ಟು ಕಾಯ್ತೀವ್ನಿ ಅಂತ ನನಗೆ ಗೊತ್ತು. ಹಾ, ನಂಗೆ ಅನಿಸ್ತೈತೆ ಅತ್ತೆ ನನ್ನ ಗುರ್ತು ಹಿಡಿತಾರೋ ಇಲ್ವೋ. ಇಷ್ಟು ವರ್ಷ ಅತ್ತೆ ನೋಡೋಕೆ ಹೋಗಿ ಬರ್ತೀನಿ ಅಂದರೆ ಅಪ್ಪಯ್ಯನೂ ಬೇಡ ಅಂತಿದ್ರು, ಅತ್ತೆನೂ ಬೇಡ ಅಂತಿದ್ರು. ಬಂದ್ಮ್ಯಾಕೆ ಇವಾಗ ಹೆಂಗೆ ಮಾತಾಡಿಸ್ತಾರೋ ಏನೋ. ಶಿವಪ್ಪ, ನಾನಂತೂ ಅತ್ತೆ ಬಂದು ಎಟ್ಗೆ ಓಡೋಗಿ ಅವ್ರನ್ನ ಕಣ್ತುಂಬ ನೋಡ್ತೀನಿ. ಅವರು ನನ್ನ ನೋಡಿ ಖುಷಿ ಪಡ್ತಾರೆ ತಾನೆ. ನಾನಂತೂ ಖುಷಿಯಲ್ಲಿ ಕುಂದಾಡ್ಬಿಡ್ತೀನಿ. ಅಪ್ಪಯ್ಯಂಗೂ ಸ್ಯಾನ ಖುಷಿ ಆಯ್ತದೆ. ಇಷ್ಟು ವರ್ಷ ಕತ್ಲೇಲಿ ಇದ್ದೀ ಮನೆ, ಅವ್ರು ಬಂದ್ಮ್ಯಾಕೆ ಬೆಳಕಾಯ್ತದೆ. ಮನೆ ಹೊರಗಡೆ ಒಂದಷ್ಟು ಆಹಾರ ಪದಾರ್ಥಗಳನ್ನು ಇಟ್ಟಿದ್ದೀನಿ, ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ನೀವಿಷ್ಟು ಸಹಾಯ ಮಾಡಿದ್ದು ಹೆಚ್ಚೆ ಪಾರ್ವತಿ. ಮತ್ತೇನಕ್ಕೆ ಇದನ್ನೆಲ್ಲ ತರೋದಕ್ಕೆ ಹೋದ್ರಿ? ಯಾವ ಜನ್ಮದಲ್ಲಿ ನನಗೆ ಅಕ್ಕ ಆಗಿದ್ರೋ ಏನೋ, ಈಗ ಬಂದು ನಮ್ಮನ್ನೆಲ್ಲ ಕಾಪಾಡ್ತಿದ್ದೀರಾ. ಕರ್ದಾಗ ಬರೋದು ನನ್ನ ಕರ್ತವ್ಯ ಅಲ್ವಾ ತಾಯಿ? ಆದರೆ ಎಲ್ಲ ಕಷ್ಟಗಳಿಗೂ ನಾನೇ ನಿಮ್ಮ ಜೊತೆ ಇರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರಯತ್ನಗಳನ್ನ ನೀವು ಮಾಡಲೇಬೇಕು, ಸರಿನಾ? ದೇವಮ್ಮ, ಚೆನ್ನಪ್ಪ, ನಿಮ್ಮ ಪ್ರಯತ್ನಗಳಿಂದ ಗೆಲ್ಲಕ್ಕಾಗದಿರೋ ಸಮಸ್ಯೆ ಏನಾದರೂ ಇದ್ದರೆ ನನ್ನನ್ನು ಕರೀರಿ, ನಾನಿನ್ನು ಬರ್ತೀನಿ. ಅವರಿಗೆ ಗೊತ್ತಾಯ್ತು? ನೀನು ಹೇಳಿಲ್ವಾ? ಅಮ್ಮ ತಾಯಿ ಜಗನ್ಮಾತೆ, ದೇವಮ್ಮ ದೇವಮ್ಮ, ಇವಾಗ ಬಂದಿದ್ದು ಬೇರೆ ಯಾರು ಅಲ್ಲ, ಸಾಕ್ಷಾತ್ ಪಾರ್ವತಿನೇ, ಜಗನ್ಮಾತೆ. ತಾಯಿ ಪಾರ್ವತಿ, ಅಮ್ಮ ಅಮ್ಮ ತಾಯಿ, ಹೊಟ್ಟೆ ತೊಳೆಯೋಕ್ಕಾಗ್ತಿಲ್ಲ, ಏನಾದರೂ ದಾನ ಮಾಡ್ರಯ್ಯ. ಅಮ್ಮ, ಏನಾದರೂ ದಾನ ಮಾಡಮ್ಮ. ಎಲ್ಲವನು ನನಗೆ ಇತ್ತು ನೋಡೋದಕ್ಕಾಗ್ತಿಲ್ಲ, ಬಂದು ನೋಡ್ರಿ. ನಿನ್ನ ಮಾತು ಕೇಳಿದ ನಿಜವೂ ನಮ್ಮ
ಲೋ ಲೋ ಮನೋಜ ಏನೋ ಇದು ಲೋ. ಅಮ್ಮ ಅಮ್ಮ 1 ರೂಪಾಯಿ ಯಾಕಮ್ಮ? ನಾ ಏನು ಮಾಡ್ತಾ ಇದ್ದೆ ನೀನು? ಇದಳೋ ಮನೆಗೆ ಹೋಗೋಣ. ಅಮ್ಮ ಯಾರಾದ್ರೂ ಭಿಕ್ಷೆ ಹಾಕ್ರಮ್ಮ. ಲೋ ಏನೋ ಮಾಡ್ತಾ ಇದ್ದೆ ನೀನು. ನನ್ನ ಕೈ ನೋಡೋಕ್ಕಾಗ್ತಿಲ್ಲೋ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಲೋ ನಡಿಯೋ ಮನೆಗೆ ಕೊಡ ಬರೋ ಎದಳ ಮೇಲೆ. ನೋಡು ಜನ ಬರ್ತಾ ಇದ್ದಾರೆ, ಸುಮ್ಮನೆ ಅನ್ಯಾಯವಾಗಿ ನನ್ನ ಹೊಟ್ಟೆ ಮೇಲೆ ನೋಡಿಬೇಡ. ದಯವಿಟ್ಟು ಇಲ್ಲಿಂದ ಹೊಟ್ಟೋಗು. ಲೈ ಹೊಟ್ಟೆ ಪಾಡು ಯಾರಾದರೂ ಈ ಕೆಲಸ ಮಾಡ್ತಾರೇನಾ? ಈ ಕೆಲಸ ಸಾಮಾನ್ಯದ ಕೆಲಸ ಅಲ್ಲ, ಕಷ್ಟಪಟ್ಟು ದುಡಿತಾ ಇದೀವಿ. ಅಯ್ಯೋ ಅಣ್ಣ, ನಾನು ನಿಮ್ಮ ಪ್ರೊಫೆಷನ್ ಬಗ್ಗೆ ಮಾತಾಡ್ತಾ ಇಲ್ಲ ಅಣ್ಣ. ಆದರೆ ಇವನು ಹಿಂಗೆಲ್ಲ ಮಾಡುವಂತನು ಅಲ್ಲ ಅಣ್ಣ. ಇವನು ತುಂಬ ಓದಿದ್ದಾನೆ. ಇವನು ನಮ್ಮಮ್ಮ ಇವನನ್ನ ರಾಜ್ ಅಂತಾನೆ ನೋಡ್ಕೊಂಡಿದ್ದಾರೆ. ನಮ್ಮನೇಲಿ ನಾನು ತಮ್ಮ ಮಿಗ್ದವ್ರು ಎಲ್ರು ಅನ್ನ ಚಿತ್ರಾನ್ನ ತಿನ್ಕೊಂಡು ಬೆಳೆದವರು. ಆದರೆ ಇವನಿಗೆ ಮಾತ್ರ ಫ್ರೂಟ್ಸು ಡ್ರೈ ಫ್ರೂಟ್ಸು ಹಾಕಿ ಬೆಳೆಸ್ತವ್ರು. ಸ್ವಂತ ಅಣ್ಣನ ಓಣ ಮನುಜ ಎದ್ದೇಳೋ ಪ್ಲೀಸ್ ಎದ್ದೇಳೋ. ಆಗಲ್ವಾ? ಇವತ್ತು ಇಲ್ಲಿ ಬಂದು ಕೂತಿರೋದಕ್ಕೆ ನೀನೇ ಕಾಣೋ, ನೀನೇ ಕಾರಣ. ಅಮ್ಮ ಅಣ್ಣ ಲೇ ಮನೋಜ, ನೀನಿನ್ನ ಭಿಕ್ಷೆ ಬೇಡು ಅಂತ ಹೇಳಿದ್ದೀನಿ ನಾನು. ಏನೋ ಜವಾಬ್ದಾರಿ ಬರಲಿ, ಉದ್ಧಾರ ಆಗಲಿ ಅಂತ ಹೇಳಿರ್ತೀನಪ್ಪ. ಅಣ್ಣ ತಮ್ಮಂದಿರಾಗಿ ಅಷ್ಟು ಮಾತಾಡಂಗಿಲ್ಲಣ್ಣ. ಅದಕ್ಕೆ ಹಿಂಗೇನೋ ಮಾಡ್ತಾರ ರೀ. ಒಂದ್ ವೇಳೆ ಇದನ್ನ ಅತ್ತೆ ಮಾವ ನೋಡಿದ್ರೆ ಅವ್ರ ಗತಿ ಏನ್ರಿ? ಯಾರಾದರೂ ನೋಡಿ ಅಪ್ಪ ಅಮ್ಮನಿಗೆ ಹೇಳಿದ್ರೆ ಕಷ್ಟ ಕಣೋ. ಮನೋಜ ನಿನಗೆ ಏನು ಬೇಕೋ ಹೇಳೋ, ನಾನು ಕೊಡಿಸ್ತೀನ ನಿನಗೆ. ಕೆಲಸ ಬೇಕು, 14 ಲಕ್ಷ ದುಡ್ಡು ಬೇಕು, ಕೊಡ್ತೀಯಾ? ನೀನು ಕೊಡ್ತೀಯ ಹೇಳು. ಅಂದರೆ ನೀನು ಇಲ್ಲಿ ಕೂತಿರೋದು ಕೆನಡಾಗೆ ಹೋಗಕ್ಕ? ಹೌದು ಕಣೋ, ಇಡೀ ದಿನ ಭಿಕ್ಷೆ ಬೇಡಿದ್ರೆ ಮನ್ಸಲ್ಲಿ ಅಂದ್ಕೊಂಡಿರೋದು ಆಗುತ್ತೆ ಅಂತ ಸ್ವಾಮೀಜಿ ಹೇಳಿದ್ದಾರೆ, ಅದಕ್ಕೆ ಕೂತಿದ್ದೀನಿ. ಯಾವ ಸ್ವಾಮಿ ನಾನು? ಯಾರು ನಿನಗೆ ಇದನ್ನ ಹೇಳಿದ್ದು? ಅದೇ ಕಣ, ನನ್ನ ಪಾರ್ಕ್ ಫ್ರೆಂಡು. ಊರು ಉದ್ಧಾರ ಮಾಡೋರು ನಿನ್ನ ಫ್ರೆಂಡ್ ಆಗೋದ್ರೇನೋ? ಅವನು ಹೇಳ್ದ ನೀನು ಕೇಳ್ಬಿಟ್ಟೆ. ಲೇ ಲೈಫಲ್ಲಿ ಯಾರ ಹತ್ರನೂ ಕೈ ಚಾಚದೆ ಬದುಕೋದು ಕಣಲೇ ಬದುಕು. ಅಂದರೆ ಕೈ ಚಾಚ್ಕೊಂಡೆ ಬದುಕ್ತೀನಿ ಅಂತ ಹೇಳ್ಬಾರ್ದು. ನೋಡು ಮತ್ತೆ ಮತ್ತೆ ನಮ್ಮ ಪ್ರೊಫೆಷನ್ ಬಗ್ಗೆ ಮಾತಾಡ್ತಾ ಇದೀಯಾ? ಅಯ್ಯೋ ಅಣ್ಣ, ನಮ್ಮ ತಾಯಣ್ಣ ಇಲ್ಲ ಕಣೋ, ನಮ್ಮ ಅಣ್ಣನ ಮನೆ ಕರ್ಕೊಂಡು ಹೋಗಿ ಕೇಳ್ತಾ ಇದ್ದೀನಿ. ಲೇ ಮನುಜ, ಯಾವುದೇ ಕೆಲ್ಸಕ್ಕೆ ಹೋದ್ರು ಬೆಳಿಗ್ಗೆನೆ ಹೋಗಿ ಬೆಳಿಗ್ಗೆನೆ ವಾಪಸ್ ಮನೆ ಬಂದ್ಬಿಡ್ತಾ ಇದ್ದೆ. ಇದೊಂದೇ ಕೆಲಸ ನೋಡು, ಇಷ್ಟೊಂದು ಹಠ ಬಿದ್ದು ಮಾಡ್ತಾ ಇರೋದು ನೀನು. ಲೋ ಹೇಳಯ್ಯ ಮೇಲೆ. ನಮ್ ಬರಲ್ಲ ಕಣ. ಸಾಹೇಬ್ರೆ, ಕಜಾಯ ತಗೊಳ್ಳಿ. ಯಾರು ಕೇಳಿದ್ ನೀನು? ಬೆಳಗ್ಗೆ ತಿಂಡಿ ಕೂತಾಗ ನನಗೆ ಕಜಾಯ ಅಂದರೆ ತುಂಬ ಇಷ್ಟ. ನಾನು ಬರೋ ಅಷ್ಟರಲ್ಲಿ ಕಜಾಯ ಮಾಡು ಅಂತ ಹೇಳಿದ್ರಲ್ಲ, ಅದಕ್ಕೆ ಮಾಡ್ಕೊಂಡು ತಗೊಂಬಂದೆ. ಮನೆಯವ್ರ ಮುಂದೆ ಯಾಕೆ ಹಾಕಿ ಹೇಳಿದೆ ಅಂತ ನಿಂಗೂ ಗೊತ್ತಲ್ವಾ? ಮನೆಯವ್ರಿಗೆ ನಮ್ಮ ಸಂಬಂಧದ ಬಗ್ಗೆ ಡೌಟ್ ಬರಬಾರ್ದು ಅಂತ ಅಷ್ಟೆ. ಆ ಆ್ಯಕ್ಟಿಂಗ್ನ ಎಲ್ಲರೂ ಇದ್ದಾಗ ಮಾಡಿದ್ರೆ ಸಾಕು, ನಾವಿಬ್ಬರೇ ಇದ್ದಾಗ ಅಗತ್ಯ ಇಲ್ಲ. ನೀವು ಯಾಕೆ ಪ್ರತಿಯೊಂದನ್ನು ನಾಟಕ ಅಂತ ಅನ್ಕೋತೀರಾ? ನಮ್ಮಿಬ್ಬರು ಗಂಡ ಹೆಂಡತಿ ಸಂಬಂಧ ನಾಟಕನೇ ಇರ್ಬೋದು, ಆದರೆ ಅದಕ್ಕೂ ಮುಂಚೆ ನೀವು ನಾನು ಮಾಡ್ತಿದ್ದಿಟ್ಟು ಟೀನ ಕುಡಿತಿದ್ರಿ ತಾನೆ? ಅದನ್ನ ಇಷ್ಟಪಡ್ತಿದ್ರಿ ತಾನೆ? ನಾನು ಮಾಡಿದ ಕಜಾಯನೂ ತಿಂತಿದ್ರಿ ಅಲ್ವಾ? ನನಗೆ 3 ಹೊತ್ತು ನಿಮ್ಮ ಹಾಗೆ ನಮ್ಮ ನಿಜವಾದ ಸಂಬಂಧ ಅಲ್ಲ ಅಂತ ಯೋಚನೆ ಮಾಡ್ತಾ ಕೂರಕ್ಕಾಗಲ್ಲ ಸಾಹೇಬ್ರೆ. ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ. ಮುಂಚೆ ಅಜಿತ್ ಭೂಮಿನ ನೋಡ್ದಂಗೆ ಮೈಮೇಲೆ ಒಳ್ಳೆ ಮನ್ಮತ ಬಂದಾಗ ಆಡ್ತಿದ್ದ. ಬಟ್ ಟುಡೇ ಅವ್ರ ಕಡೆ ಕಣ್ಣೆತ್ತು ನೋಡ್ಲಿಲ್ವಲ್ಲ ಮಾಮ್? ಯಾಕೆಂದರೆ ಡಿಸೆಂಬರ್ 31 ಬರ್ತಿದ್ದ ಹಾಗೆ ಅವನಿಗೆ ಸಾಹಿತ್ಯನ ದೆವ್ವ ಮೆಟ್ಕೊಳ್ಳುತ್ತೆ. ವಾಟ್? ಸಾಹಿತ್ಯನ್ ದೆವ್ವನ? ಸಾಹಿತ್ಯ ಹೋಗಿ 3 ವರ್ಷ ಆಯಿತು. ಈ 3 ವರ್ಷದಿಂದ ಡಿಸೆಂಬರ್ 31ಕ್ಕೆ ಅಜಿತ್ ಹೇಗೆ ಇರ್ತಿದ್ದ, ಆದರೆ ಈ ವರ್ಷ ಹಾಗಾಗಲ್ಲ ಅಂದ್ಕೊಂಡಿದ್ದೆ. ಈ ವರ್ಷನೂ ಹಾಗೆ ಆಗೋಯ್ತು. ಪಾಪ ಭೂಮಿ ಇದರಿಂದ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳು. ಭೂಮಿನೇ
ಪ್ರೀತಿಸಿ ಮದುವೆ ಆಗಿದ್ದೆ ನಿಜ ಆಗಿದ್ರೆ ಸಾಹಿತ್ಯ ನೆನಪು ಯಾಕೆ ಕಾಡುತ್ತೆ ಅವನಿಗೆ? ಹೌದತ್ತೆ, ನೀವು ಹೇಳೋದು 100% ಕರೆಕ್ಟ್. ಈ ಸಾಹಿತ್ಯನ ಅಜಿತ್ ಮುಂಚೆ ಪ್ರೀತಿ ಮಾಡ್ತಿದ್ದ ಅಂತ ಗೊತ್ತು, ಆದ್ರೆ ಈ ಭೂಮಿಗಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ನ. ಅಜಿತ್ ಭೂಮಿನ ಬೊಕ್ಸೆಯಷ್ಟು ಪ್ರೀತಿ ಮಾಡಿದ್ರೆ ಸಾಹಿತ್ಯನ ಸಮುದ್ರದಷ್ಟು ಪ್ರೀತಿ ಮಾಡ್ತಿದ್ದ. ಅವನ್ನ ಅಷ್ಟೊಂದು ಪ್ರೀತಿ ಮಾಡ್ತಿದ್ದ. ನಮಸ್ಕಾರ ಮಹಾರಾಣಿ ಮಂಗಳಾದೇವಿ ಅವರಿಗೆ. ಕೌಶಿಕಿ, ನಿನ್ನದೇ ನಿರೀಕ್ಷೆಯಲ್ಲಿದ್ದೆ, ಹೇಳು. ಮಹಾರಾಣಿ ಅವರೇ, ಯುವರಾಣಿ ಅವ್ರ ಬಗ್ಗೆ ಒಂದು ಬಿಸಿ ಬಿಸಿಯಾದ ಸುದ್ದಿ ತಂದಿದ್ದೀನಿ. ಹೌದೇ? ಏನು ಅಂತಹ ವಿಷಯ? ಯುವರಾಣಿ ರೇಣುಕೆ ಅವರು ಗುಟ್ಟಾಗಿ ಹೋಗಿ ಯಾರನ್ನೋ ಭೇಟಿ ಮಾಡೋದನ್ನ ನಾನು ನೋಡಿದೆ. ಏನು? ರೇಣುಕೆ ಗುಟ್ಟಾಗಿ ಯಾರನ್ನು ಭೇಟಿ ಮಾಡುತ್ತಿದ್ದಾಳೆ? ಯಾರನ್ನು ಎಂದು ತಿಳಿಯುತ್ತೆ? ಅವನನ್ನು ನೋಡ್ತಾ ಇದ್ರೆ ಯಾವುದೋ ರಾಜ್ಯದ ರಾಜನ್ ಥರ ಕಾಣಿಸ್ತಾ ಇದ್ದ. ಏನು? ರಾಜನೇ? ಯಾವ ರಾಜನನ್ನು ಭೇಟಿಯಾಗುತ್ತಿದ್ದಾಳೆ? ಅಲ್ಲ ಕೌಶಿಕಿ, ಈ ವಿಷಯವನ್ನು ಇಷ್ಟೊಂದು ತಡವಾಗಿ ಹೇಳುತ್ತಿದ್ದೆಯಲ್ಲ, ಇಷ್ಟು ಹೊತ್ತು ಏನು ಮಾಡುತ್ತಿದ್ದೆ ನೀನು? ಆಗಲೇ ಬಂದು ಈ ವಿಷಯವನ್ನು ನನಗೆ ತಿಳಿಸಬೇಕೆಂದು ತಿಳಿದಿಲ್ಲವೇ? ನೀನು ಮೊದಲು ಬಂದಾಗ ನಾನೇನು ಹೇಳಿದ್ದೆ ಎನ್ನುವುದನ್ನು ಮರೆತೆಯೇ ಕೌಶಿಕಿ? ಏನೇ ವಿಷಯವಿದ್ದರೂ ಮೊದಲು ನನಗೆ ತಿಳಿಸಬೇಕು, ಅದು ನಿನ್ನ ಜವಾಬ್ದಾರಿ ಎಂದು ಹೇಳಿರಲಿಲ್ಲವೇ? ಆದರೂ ಹೀಗೆ ಬೇಜವಾಬ್ದಾರಿಯಿಂದ ವರ್ತಿಸಿದ್ದೀಯಾ? ಅಯ್ಯೋ ಮಹಾರಾಣಿ ಅವರೇ, ಅದು ಹಾಗಲ್ಲ. ನಾನು ಆಗಲೇ ನಿಮಗೆ ಸುದ್ದಿ ಹೇಳಬೇಕು ಅಂತ ಬಂದೆ, ಆದರೆ ನೀವು ಮಹಾರಾಜರ ಜೊತೆಲಿದ್ರಲ್ಲ, ನೀವು ಅಲ್ಲಿರುವಾಗ ನಾ ಹೇಗೆ ನಿಮಗೆ ಸುದ್ದಿ ಹೇಳಿ? ಅದಕ್ಕೆ ನೀವೊಬ್ಬರೇ ಸಿಗಲಿ ಅಂತ ಕಾಯ್ತಾ ಇದ್ದೆ. ಹಾಗಾಗಿ ತಡ ಆಯಿತು ಅಷ್ಟೇ. ಸರಿ, ಆದದ್ದು ಆಯಿತು. ಹೌದು, ಆ ರಾಜ ನೋಡಲು ಹೇಗಿದ್ದ? ಮಹಾರಾಣಿ ಅವರೇ, ಅವನು ಸ್ವಲ್ಪ ಜಾಸ್ತಿನೇ ಎತ್ತರ ಇದ್ದ. ತಲೆ ಮೇಲೆ ಕಿರೀಟ ಇತ್ತು, ಗಡ್ಡ ಇತ್ತು, ಮತ್ತೆ ಅವನ ಕಣ್ಣಂತೂ ಅಬ್ಬಬ್ಬ ಕತ್ತಿ ಹಾಕಿ ತೀವ್ರವಾಗಿ ಹೊಳಿತಾ ಇತ್ತು. ಅವನ ವೇಷಭೂಷಣ ಎಲ್ಲ ಭಾರಿ ವೈಭೋಗದ್ದೇ ಆಗಿತ್ತು. ಅದನ್ನೆಲ್ಲ ನೋಡಿ ಅವನು ಯಾವುದೋ ರಾಜ ಅಂತ ಗೊತ್ತಾಯ್ತು. ಅವನು ರೇಣುಕೆ ಜೊತೆ ಏನೋ ಮಾತಾಡ್ತಾ ಇದ್ದ, ಆದರೆ ಏನು ಮಾತಾಡ್ತಿದ್ದ ಅಂತ ಗೊತ್ತಾಗ್ಲಿಲ್ಲ. ಕೌಶಿಕಿ, ಎಲ್ಲ ರಾಜರು ಹೀಗೆ ಇರುತ್ತಾರೆ. ಅದರಲ್ಲಿ ವಿಶೇಷವೇನಿದೆ? ನೀನು ಹೀಗೆ ಗಡ್ಡ ಇತ್ತು, ಕಿರೀಟ ಇತ್ತು ಎಂದು ಹೇಳಿದರೆ ಅವನ್ ಯಾರೆಂದು ನನಗೆ ಹೇಗೆ ತಿಳಿಯಬೇಕು? ಮುದಿಗಳೇ, ನೀವು ಹೇಳಿದ ನಾರು ಬೇರುಗಳೆಲ್ಲ ಸಿಕ್ಕಿದ್ವು. ಈಗ ಔಷಧಕ್ಕೆ ಇಷ್ಟು ಸಾಕಲ್ವಾ? ಕತ್ಲಾಗಿತ್ತು, ಹಾಗಾಗಿ ಬೆಳಗ್ಗೆ ಇನ್ನೊಂದ್ಸಲ ಹೋಗ್ತೀವಿ ಬುದ್ಧಿ. ಈಗ ಇಷ್ಟು ಸಾಕು ಅಂತ ಅನ್ಸುತ್ತೆ. ನಾಳೆ ಇನ್ನೂ ಬೇಕು ಅಂತ ಅನ್ಸಿದ್ರೆ ಹೋಗಿ ತಂದ್ರಾಯ್ತು. ನಾಳೆ ಬೆಳಗ್ಗೆ ನಾವು ಹಳ್ಳಿಗಳಿಗೆ ಹೋಗಿ ಔಷಧವನ್ನು ಕೊಡಬೇಕು. ಸರಿ ಬುದ್ಧಿ, ಪ್ರತಿ ಮನೆಗೂ ಹೋಗಿ ಇದನ್ನು ಹಂಚೋಣ.
ಒಂದು ಗಳಿಗೆ ಬಂದೆ. ಶರಣ. ಚಾಮರ ಅವರೇ, ನನಗೆ ಒಡವೆಗಳು ಸಿಗ್ತೆ, ನಾನು ಇಲ್ಲಿಂದ ಹೊರಡೋದಿಲ್ಲ ಸರ್. ಈಗೆಂತ ನಿನಗೆ ಹೊಡಬೇಕಾ? ಮಾರ್ಕೆಟಲ್ಲಿ ಎಂಥ ಬೆಲೆ ಉಂಟು ಆ ಬೆಲೆ ಕೊಟ್ಟು ಒಡೆ ತೊಗೊಂಡೋಗು. ಸರ್ ಏನು ಮಾತಾಡ್ತಿದ್ದೀರಾ ನೀವು? ನಾವು ಒಡವೆನ ಗಿರಿವಿಗಿಟ್ಟಾಗ ಅವ್ರು ನಮಗೆ ಅರ್ಧದಷ್ಟು ಹಣ ಕೊಟ್ಟಿದ್ದಾರೆ, ಫುಲ್ ಏನು ಕೊಟ್ಟಿಲ್ಲ. ಅದು ನಮ್ಮ ಪ್ರಾಬ್ಲಮ್ ಅಲ್ಲ. ಸೇಟು ಹತ್ರ ಅರ್ಧ ಹಣ ತೊಗೊಂಡು ಒಡವೆ ಇಟ್ಟದ್ದು ನೀವು, ಅದು ನಿಮ್ಮ ಪ್ರಾಬ್ಲಮ್. ಈಗ ಐಸೊತ್ತು ನಮ್ಮದು. ಒಂದು ಕೆಲಸ ಮಾಡು, ಪೂರ್ತಿ ಹಣ ಕೊಡು, ಒಡವೆ ತೊಗೊಂಡು ಹೋಗು. ಏ ವೀರ, ತುಂಬ ಅತಿಯಾಗಿ ಮಾತಾಡ್ತಿದ್ದೀಯಾ. ಇದು ಅನ್ಯಾಯ ಕಣ. ಎಂಥದ ಅನ್ಯಾಯ? ನ್ಯಾಯನೇ ಹೇಳ್ತಿದ್ದಾನೆ ಅವ. ನಾವು ಶೆಟ್ಟರಿಗೆ ಲೆಕ್ಕ ಕೊಡಬೇಕೋ ಇಲ್ಲವೋ? ಅಲ್ಲ, ಒಂದು ಹೆಣ್ಣು ಹುಡುಗಿ ನೋವಲ್ಲಿ ಮಾತಾಡ್ತಿದ್ರ, ಏನೇನೋ ಮಾತಾಡಿ ಮಜಾ ತಗೊಳ್ತಾ ಇದ್ದೀರಾ ನೋಡಿ. ಬಡವ್ರಿಗೆ ಅನ್ಯಾಯ ಮಾಡಿದ್ರೆ ಯಾರಿಗೂ ಒಳ್ಳೇದಾಗಲ್ಲ ಹೇಳ್ತಾ ಇದ್ದೀನಿ. ನಾನು ಮಾತಾಡ್ ಬೇಡ ವಿಕ್ರಮ್, ನೀವೇನೇ ಮಾತಾಡಿದ್ರು ಇವ್ರ ಮನ್ಸುಗಳು ಮಾತ್ರ ಕರಗೋದಿಲ್ಲ. ಮೃಗಗಳು ನೀವು. ಇವಾಗೇನು ನಿಮಗೆ ಹಣ ತಾನೇ ಬೇಕಾಗಿದೆ, ನಾನು ಹೋಗಿ ತಗೊಂಡು ಬರ್ತೀನಿ. ಓಯ್, ಅಪ್ಪ ಮಕ್ಕಳ ಮಧ್ಯೆ ಮತ್ತೆ ದ್ವೇಷ ಹುಟ್ಟುವ ಹಾಗೆ ಮಾಡಬೇಡ. ಏನು ಮಾತಾಡ್ತಾ ಇದ್ದಾರೋ ಅವ್ರಿಗೆ ಅರ್ಥ ಆಗುತ್ತೆ. ಬೇತಾಳ, ಯಾಕೆ ಆತುರ ಪಟ್ಟೆ? ಸ್ವಲ್ಪ ಸಮಾಧಾನದಿಂದ ಇರ್ಬೇಕಿತ್ತಾನೆ. ನಾನು ಏನಾದರೂ ಮಾಡ್ತಿದ್ದೆ. ನಾನು ಸಮಾಧಾನವಾಗಿ ಮಾತಾಡಿದ್ರೆ ನಡ್ಕೊಂಡ್ರೆ ಅವರು ಅಲ್ಲಿ ಒಂದು ಹುಡುಗಿ ಜೊತೆ ಹೇಗೆ ಮಾತಾಡ್ಬೇಕಂತ ಗೊತ್ತಾಗಲ್ವ ಅವ್ರಿಗೆ? ನನಗೆ ಗೊತ್ತು ಅವ್ರು ತಪ್ಪಿದೆ ಅಂತ. ಅದೇ ನೋಡಿ ಬೇತಾಳ, ಕೆಲವೊಂದು ಸಿಚುವೇಶನಲ್ಲಿ ನಾವೇ ಕೈ ಕಿಟ್ಕೊಂಡು ಇರಬೇಕಾಗುತ್ತೆ. ವಿಕ್ರಮ್, ನಾನು ನಿನ್ನ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಒಂಚೂರು ಮಾನವೀಯತೆನೇ ಇಲ್ಲದೆ ನಡ್ಕೊಂಡ್ರಲ್ಲ ನಿಮ್ಮ ಪಪ್ಪ ಅಣ್ಣ, ಅವ್ರ ತಪ್ಪು ಅಂತ ಹೇಳ್ತಿರೋದು. ಸರಿ, ಇವಾಗ ದುಡ್ಡು ಅರೇಂಜ್ಮೆಂಟ್ ಹೇಗೆ ಮಾಡ್ತೀಯಾ? ನಾನು ಕೊಡ್ತೀನಿ ತಗೋ. ನಿನಗೆ ನಾನೇನು ಅಂತ ಗೊತ್ತಿದೆ ತಾನೆ. ಎಷ್ಟೇ ಕಷ್ಟ ಬಂದರೂ ನಾನು ಯಾರ ಮುಂದೆನೂ ಕೈ ಚಾಚಲ್ಲ, ನಾನು ಒಬ್ಬಳೇ ಸಾಲ್ವ್ ಮಾಡ್ತೀನಿ. ಸಾಲಾದರೂ ಅನ್ಕೋ. ಬೇಡ, ಇವಾಗ ಆಲ್ರೆಡಿ ನೀನು ಮಾಡಿರೋ ಸಹಾಯ ಋಣ ಬೆಟ್ಟದಷ್ಟಿದೆ. ಇನ್ನೂ ನೀನು ಸಹಾಯ ಮಾಡೋದು ನನಗೆ ಇಷ್ಟ ಆಗಲ್ಲ. ಅದು ಅಲ್ಲದೆ ನೀನು ಸಹಾಯ ಮಾಡ್ತಿರೋದೇನಾದರೂ ನಿಮ್ಮ ಪಪ್ಪಂಗೆ ಅಣ್ಣಂಗೂ ಗೊತ್ತಾದರೆ ನಿನಗೆ ಕಷ್ಟ ಆಗೋದು. ಹಾಗೆಲ್ಲ ಬೇತಾಳ. ಬೇಡ, ಆ್ಯಕ್ಚುಲಿ ಅಂಗಡಿಗೆ ಒಂದಿಷ್ಟು ಐಟಮ್ಸ್ ಹಾಕಿದ್ನಲ್ಲ, ಅದ್ರದ್ದು ಅಡ್ವಾನ್ಸ್ ಬಂದಿದೆ. ನಾನು ಅದನ್ನ ಮನೇಲಿ ಇಟ್ಟಿದ್ದೀನಿ, ನಾನು ಹೋಗಿ ಚೆಕ್ ಮಾಡ್ತೀನಿ ಎಷ್ಟಿದೆ ಅಂತ. ತಲೆ ಕೆಚ್ಕೋಬೇಡ. ಸಾರಿ ಬೇತಾಳ. ನೀನೇನು ತಪ್ಪು ಮಾಡಿಲ್ಲಪ್ಪ, ಏನಕ್ಕೆ ಪದೇ ಪದೇ ಸಾರಿ ಕೇಳ್ತೀಯ? ಫಸ್ಟ್ ಅಂಗಡಿಗೆ ಹೋಗಿ ನೀನು. ಏನೋ ಡೀಪಾಗಿ ಬರೀತಾ ಇದ್ದಾಳೆ. ಮೋಸ್ಟ್ಲಿ
ಗೋರ್ಮೆಂಟ್ ಕೆಲ್ಸಕ್ಕೆ ಅಪ್ಲೈ ಮಾಡ್ತಿರ್ಬೇಕು ಅನ್ಸುತ್ತಕ್ಕ. ಈ ಮದುವೆಗಿದ್ವೆ ಎಲ್ಲ ವರ್ಕ್ ಆಗೋದಿಲ್ಲ, ಕೆಲ್ಸಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರಬೇಕು. ಪಾಪ ಕಾರಿಗೆ ಪೆಟ್ರೋಲ್ ಹಾಕ್ಸ್ಬೇಕಲ್ವಾ. ಒಬ್ರಮೆ ನಿಶಿ ಕೆಲ್ಸನ ಚಾನ್ಸೇ ಇಲ್ಲ. ಹಾಗಂತೀರಾ? ಸರಿ, ಹಾಗಿದ್ರೆ ಬನ್ನಿ, ಏನು ಮಾಡ್ತಾಳೆ ಅಂತ ಹೋಗಿ ತಿಳ್ಕೊಳ್ಳೋಣ. ಬೇಡ ಬೇಡ, ಸುಮ್ಮನೆ ಯಾಕೆ ಜಗಳ? ನಿಮಗೆ ತಿಳ್ಕೊಳ್ಳೋ ಆಸೆ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ಬನ್ನಿ. ಅತ್ತೆ ನನಗೆ ಗ್ರಾಸರಿ ಲಿಸ್ಟ್ ರೆಡಿ ಮಾಡಕ್ಕೆ ಹೇಳಿದ್ರು, ಮರ್ತೇ ಬಿಟ್ಟಿದೆ ಅಕ್ಕ. ನೀನು ಬರೀತಿದ್ಯಾ ನಿಶಿ? ಪಾತ್ರೆ ಉಜ್ಜೋಜೆಲ್ಲ ಬರೆಯೋದು ಮರಿಬೇಡ. ಏನು ಪಾತ್ರೆ ಉಜ್ಜೋ ಜೆಲ್ಲ? ನಾನು ಬರ್ದಿರೋದನ್ನ ನೀವೇನಾದರೂ ಕೇಳಿದ್ರೆ ಜೊಲ್ ಸುರಿಸ್ತೀರಾ ಅಷ್ಟೇ. ಏ ಜಾಸ್ತಿ ತಿರುಗಿಸ್ಬೇಡ ಬಿಂದು, ಸ್ಟ್ರೋಕ್ ಹೊಡೆದು ಬಿಡುತ್ತೆ. ಹೋಗೆ. ಹೋಗ್ತೀನಿ ನೀನು ಆಸೆ ಪಟ್ಟ ಹಾಗೆ ನಾನು ಹೋಗ್ತೀನಿ. ಆದ್ಯಾ ನೀನ್ ಬಾ, ಇವಳ ಹತ್ರ ಏನ್ ಮಾತು? ಸುಮ್ಮನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾಳೆ. ಓ ಹೆಲೋ ಅತ್ತೆ ಬಾಲಂಗೋಚಿಗಳ, ಬನ್ನಿ ಕೂತ್ಕೊಳ್ಳಿ. ನಾನು ಏನು ಬರ್ದಿದ್ದೀನಿ ಅಂತ ಓದ್ ಹೇಳ್ತೀನಿ, ಅದನ್ನ ಕೇಳಿಸ್ಕೊಂಡು ಆಮೇಲೆ ಹೋಗಿ. ಏನು ಬೇಕಾಗಿಲ್ಲ, ನಿನ್ಗೇನ್ ಬೇಕು ಅದನ್ನ ಬರ್ಕೊಂಡು ಕೂತ್ಕೊ. ಹಾಗೆ ಹೇಳ್ಬಿಟ್ರೆ ಹೇಗೆ ಬಿಂದು? ನಾನು ಮಾಡಿರೋ ಗ್ರಾಸರಿ ಲಿಸ್ಟ್ಗಳನ್ನ ನೀವೂ ಕೇಳಬೇಕು. ಬಿಂದು ಅಕ್ಕ, ನಿಶಿ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಗಂಡನ ಮನೆ ಲಿಸ್ಟ್ ಹೇಗೆ ರೆಡಿ ಮಾಡೋದು ಅಂತ ಪ್ರಿಪೇರ್ ಆಗ್ತಿದ್ದಾಳೆ ಅನ್ಸುತ್ತೆ. ಬನ್ನಿ ಕೇಳೋಣ. ಬನ್ನಿ ಅಕ್ಕ. ಸರಿ ನಿಶಿ, ನೀನು ಓದು. ಬಾರೆ ಕೂತ್ಕೋ. ಹಾ, ಆರ್ ಯು ಗೈಸ್ ರೆಡಿ? ನಿನ್ನಂತ ಮನೆ ಹಾಳಿನ ಇನ್ನ ಮನೇಲೆ ಇಟ್ಕೊಂಡಿದೀವಲ್ಲ. ಇಷ್ಟೆಲ್ಲ ಆದ್ಮೇಲೆ ಅವಳನ್ನ ಸೇವ್ ಮಾಡಕ್ ಬರ್ತಿದ್ಯಾ ಅಭಿ? ಇಷ್ಟೊಂದು ಹಣ, ಚಿನ್ನ, ಡೈಮಂಡ್ಸ್ ಎಲ್ಲ ನೀರಿಗೆ ಹಾಕ್ಬಿಟ್ಲಲ್ಲೋ. ಈಗ ಏನ್ ಮಾಡು ಅಂತ್ಯ? ಮಾತಾಡೋ. ಹಿಂದೆ ಹೋಗಿ, ನೀವು ಹಿಂದೆ ಹೋಗಿ. ವಾಟ್ ನಾನ್ಸೆನ್ಸ್ ಅಭಿ? ನನ್ನನ್ನ ಹಿಂದೆ ಕಳಿಸಿ ನಿನ್ ಹೆಂಡತಿ ನಮ್ಮ ಮುಂದೆ ಬಿಟ್ಟು ಈ ಮನೆ ಮುಳುಗಿಸ್ಬಿಡ್ಬೇಕು ಅಂತಿದ್ಯಾ? ಹಿಂದೆ ಹೋಗಿ ಅಂತ ಹೇಳಿದೆ ತಾನೆ.